ತೋಟದಲ್ಲಿ ಅಯ್ಯಪ್ಪ ಮೂರ್ತಿ ಪ್ರತಿಷ್ಠಾಪನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂರ್ತಿ ತೆರವುಗೊಳಿಸುವುದಕ್ಕೆ ಕೃಷಿ ವಿವಿ ಸಿಬ್ಬಂದಿ ಆಗಮನ ಆಗಿದೆ. ಧಾರವಾಡ ಕೃಷಿ ವಿವಿ ತೋಟಕ್ಕೆ ಜೆಸಿಬಿ ಆಗಮನ ಆಗಿರುವಂತದ್ದು. ಅಯ್ಯಪ್ಪ ಮೂರ್ತಿ ತೆರವು ಮಾಡಬೇಕು ಅಂತ ಹೇಳಿ ಜೆಸಿಬಿ ಎಂಟ್ರಿ ಆಗಿದೆ. ಜೆಸಿಬಿ ಟ್ರ್ಯಾಕ್ಟರ್ ಸಮೇತವಾಗಿ ಸಿಬ್ಬಂದಿ ಆಗಮಿಸಿದ್ದಾರೆ. ತೆರವು ಕಾರ್ಯಕ್ಕೆ ಅಯ್ಯಪ್ಪ ಮಾಲಾಧಾರಿಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಯ್ಯಪ್ಪ ಮಾಲಾಧಾರಿಗಳಿಗೆ ಸ್ಥಳದಲ್ಲಿ ಸೇರಿದಂತಹ ಜನ ಸಾಥ್ ಕೊಟ್ಟಿದ್ದಾರೆ. ಜೆಸಿಬಿ ಸಮೇತವಾಗಿ ವಾಪಸ್ ಆದಂತಹ ಕೃಷಿ ವಿವಿ ಸಿಬ್ಬಂದಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಅಯ್ಯಪ್ಪ ಮೂರ್ತಿ ಪ್ರತಿಷ್ಠಾಪನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಗೊಂದಲ ಉಂಟಾಗಿತ್ತು. ಈ ಸಂದರ್ಭದಲ್ಲಿ ಆ ಮೂರ್ತಿಯನ್ನು ತೆರವುಗೊಳಿಸಬೇಕು ಅಂತ ಹೇಳಿ ಅಲ್ಲಿ ಜೆಸಿಬಿ ಸಮೇತವಾಗಿ ಟ್ರ್ಯಾಕ್ಟರ್ ಎಲ್ಲವೂ ಕೂಡ ಬಂದಿದೆ. ಆದರೆ ಅದಕ್ಕೆ ಜೆಸಿಬಿ ಸಮೇತ ವಾಪಸ್ ಆಗಿದ್ದಾರೆ ಕೃಷಿ ಸಿಬ್ಬಂದಿ. ಸ್ಥಳದಲ್ಲಿ ಜನರು ಕೂಡ ಒಂದು ರೀತಿಯ ಸಾಥನ್ನ ಕೊಟ್ಟಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಸ್ಥಳದಲ್ಲಿ ಅಲ್ಲಿನ ಜನರು ಕೂಡ ಸೇರಿದ್ದಾರೆ. ಅಯ್ಯಪ್ಪ ಮೂರ್ತಿ ಪ್ರತಿಷ್ಠಾಪನೆ ವಿಚಾರಕ್ಕೆ ಸಂಬಂಧಪಟ್ಟಂತಹ ಅಪ್ಡೇಟ್ ಸಿಗ್ತಾ ಇರುವಂಥದ್ದು. ಅಯ್ಯಪ್ಪ ಮಾಲಾಧಾರಿಗಳು ಕೂಡ ಅಲ್ಲಿ ಇದ್ದಾರೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಡಿ.ವಿ. ಕಮ್ಮಾರ್ ಇವಾಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ನಮ್ಮ ಪ್ರತಿನಿಧಿ. ಯಾಕಾಗಿ ಈಗ ಮಾಲಾಧಾರಿಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ? ಒಂದು ಕಡೆ ಅಯ್ಯಪ್ಪ ಮಾಲಾಧಾರಿಗಳ ವಿರೋಧ, ಒಂದು ಕಡೆ ಅಯ್ಯಪ್ಪ ಮಾಲಾಧಾರಿಗಳಿಗೆ ಅಲ್ಲಿರುವಂತಹ ಜನ ಕೂಡ ಸಾಥನ್ನ ಕೊಡ್ತಾ ಇದ್ದಾರೆ. ಸದ್ಯದ ಸಿಚುವೇಶನ್ ಅನ್ನ ನೋಡ್ತಾ ಇದ್ರೆ ಹೇಗಿದೆ ಅಲ್ಲಿ ಪರಿಸ್ಥಿತಿ? ಡೀಟೇಲ್ಸ್ ಕೊಡ್ತಾ ಹೋಗಿ. ಮಾನಸ ಏನು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿರುವಂತಹ ಒಂದು ಮಾವಿನ ತೋಟ ಏನು ಬರುತ್ತೆ, ಆ ಮಾವಿನ ತೋಟದಲ್ಲಿ ಈ ಒಂದು ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ರೆ ಕಳೆದ 2-3 ದಿನಗಳ ಹಿಂದೆ ರಾತ್ರೋರಾತ್ರಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದ್ದು. ಸಂಪೂರ್ಣವಾಗಿ ನಂತರ 2 ಅಡಿಯಷ್ಟು ಎತ್ತರವಾದ ದೇವರ ಜಗಲಿ ಕಟ್ಟೆಯನ್ನು ಕಟ್ಟಿ ಅದರ ಮೇಲೆ 1 ಅಡಿಯಷ್ಟು ಎತ್ತರದ ಒಂದು ಕಲ್ಲಿನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ರೆ ಶಾಸ್ತ್ರೋಕ್ತವಾಗಿ ಉತ್ತರಕ್ಕೆ ಮುಖ ಮಾಡಿರುವಂತಹ ರೀತಿಯಲ್ಲಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ರು. ಎದುರಿಗೆ ನಾಗದೇವರ ಕಟ್ಟೆಯನ್ನು ಮಾಡಿ ನಾಗದೇವರ ಮೂರ್ತಿಯನ್ನು ಕೂಡ ಪ್ರತಿಷ್ಠಾಪನೆ ಮಾಡಿದ್ರು. ಪ್ರಮುಖವಾಗಿ ಇದೇನು ಧಾರವಾಡ ಬೆಳಗಾವಿ ಮುಖ್ಯ ರಸ್ತೆಗೆ ಹೊಂದಿಕೊಂಡಿದೆ, ಆದ್ರೂ ಕೂಡ ಕೆಳಭಾಗದಲ್ಲಿ ಇರೋ ಕಾರಣಕ್ಕೆ ಆರಂಭದಲ್ಲಿ ಯಾರಿಗೂ ಕೂಡ ಕಂಡಿರಲಿಲ್ಲ. ಆದ್ರೆ ಯಾವಾಗ ಇವತ್ತು ಬೆಳಗ್ಗೆ ಕೃಷಿ ವಿಶ್ವವಿದ್ಯಾಲಯ ಸಿಬ್ಬಂದಿಗಳು ಅಲ್ಲಿ ಕೆಲಸಕ್ಕೆ ಬರ್ತಾರೆ, ಬಂದಾಗ ಅದು ಗೊತ್ತಾಗಿತ್ತು. ಅದು ಬಾಯಿಂದ ಬಾಯಿಗೆ ಹರಡಿ ಅಂತ ಸಾಕಷ್ಟು ಜನರಿಗೆ ವಿಷಯ ಗೊತ್ತಾದ ತಕ್ಷಣ ಇವತ್ತು ತಂಡೋಪತಂಡವಾಗಿ ಜನ ಬಂದಿದ್ರು. ಈಗ ಅಯ್ಯಪ್ಪ ಮಾಲಾಧಾರಿ ಒಂದು ವ್ರತ ಇರೋ ಕೂಡ ಏನಿಲ್ಲ ಅಂದ್ರೆ ಅಯ್ಯಪ್ಪ ಮಾಲಾಧಾರಿಗಳು ಕೂಡ ಸಾಕಷ್ಟು ಜನ ಅಲ್ಲಿ ಬಂದಿದ್ರು. ಅಲ್ಲಿ ಬಂದು ಪೂಜೆಯನ್ನು ಸಲ್ಲಿಸುವ ಮೂಲಕ ಏನಂತಾರೆ ತಮ್ಮ ಭಕ್ತಿಯನ್ನು ಸಮರ್ಪಿಸ್ತಾ ಇದ್ರು. ಅದನ್ನ ಸಾಕಷ್ಟು ಜನ ಕೂಡ ಸೇರಿದ್ರು. ಆದ್ರೆ ಇದೇನೊಂದು ಕೃಷಿ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತ ಒಂದು ಜಾಗ ಇದೆ. ಹೀಗಾಗಿರೋದ್ರ ಆ ಸಂಸ್ಥೆಗೆ ಸಂಬಂಧಪಟ್ಟಿರೋ ಜಾಗ ಇರೋ ಏನಂದ್ರೆ ಯಾವುದೇ ಅನುಮತಿ ಇಲ್ಲದೆ ಇದನ್ನು ಅಪರಿಚಿತರು ಮಾಡಿರೋ ಏನಲ್ಲಿ ಅಂತಂದ್ರೆ ತಮ್ಮ ಕ್ಯಾಂಪಸ್ ನಲ್ಲಿ ಇರುವಂತಹ ಈ ಮೂರ್ತಿಯನ್ನು ತೆರವುಗೊಳಿಸಬೇಕು ಅದಕ್ಕೆ ಕೃಷಿ ವಿಶ್ವವಿದ್ಯಾಲಯ ಒಂದು ನಿರ್ಣಯ ಕೈಗೊಂಡಿದ್ರೆ ಸಿಬ್ಬಂದಿಯನ್ನು ಕಳಿಸಿಕೊಟ್ಟಿತ್ತು. ಜೆಸಿಬಿ ಮತ್ತು ಟ್ರ್ಯಾಕ್ಟರ್ ಸಮೇತ ಏನು ಸಿಬ್ಬಂದಿ ಬಂದಿದ್ರು. ಈ ಸಂದರ್ಭದಲ್ಲಿ ಅಲ್ಲಿರುವಂತಹ ಅಯ್ಯಪ್ಪ ಮಾಲಾಧಾರಿಗಳು ಆ ಒಂದು ಜೆಸಿಬಿಗೆ ಅಡ್ಡ ಹಾಕಿದ್ರು. ಅದಕ್ಕೆ ಸ್ಥಳೀಯ ಜನ ಸೇರಿದ್ರು. ಜನರು ಕೂಡ ಒಂದು ಅಡ್ಡಕ್ಕೆ ಈಗಾಗಲೇ ಏನಂತಾರೆ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ, ಇದನ್ನು ಯಾವುದೇ ರೀತಿಯ ತೆರವುಗೊಳಿಸಬಾರ್ದು, ಇಲ್ಲೇ ದೇವಸ್ಥಾನ ನಿರ್ಮಿಸಬೇಕು, ಇಲ್ಲಿರುವಂತಹ ಮೂರ್ತಿಯನ್ನು ಹಾಗೆ ಬಿಟ್ಬಿಡ್ಬೇಕು, ಇದನ್ನು ದೇವಸ್ಥಾನವಾಗಿ ಮಾರ್ಪಡಿಸಬೇಕು ಅನ್ನೋ ಆಗ್ರಹವನ್ನು ಸ್ಥಳೀಯರು ಮಾಡ್ತಾ ಇದ್ದು. ಇದಕ್ಕೆ ಮುಂದೆ ಏನಂತಾರೆ ಕೃಷಿ ವಿಶ್ವವಿದ್ಯಾಲಯ ಯಾವ ನಿರ್ಣಯ ತೆಗೆದುಕೊಳ್ಳುತ್ತೆ ಅನ್ನೋದನ್ನು ನೋಡಬೇಕಾಗಿದೆ. ಜೊತೆಗೆ ಈಗಂತರಲ್ಲಿ ಸಾಕಷ್ಟು ಅಯ್ಯಪ್ಪ ಮಾಲಾಧಾರಿಗಳು ಸೇರಿದ್ದು ಸಂಪೂರ್ಣವಾಗಿ ಮೂರ್ತಿಯ ಕಟ್ಟೆಯನ್ನು ಸುತ್ತುವರೆದುಕೊಂಡ ನಂತರ ರಕ್ಷಣೆ ಮಾಡೋದಕ್ಕೆ ಈಗ ಅಯ್ಯಪ್ಪ ಮಾಲಾಧಾರಿಗಳು ಮುಂದಾಗಿದ್ದಾರೆ. ಮಾನಸ, ಡಿ.ವಿ. ಕಮ್ಮಾರ್, ಇದು ಅಲ್ಲಿರುವಂತಹ ಜನರ ಗಮನಕ್ಕೆ ಯಾವಾಗ ಬಂತು? ಈ ಅಯ್ಯಪ್ಪ ಮಾಲಾಧಾರಿಗಳ ಗಮನಕ್ಕೆ ಯಾವಾಗ ಬಂತು? ಜೊತೆಗೆ ಅಲ್ಲಿನ ಕೃಷಿ ವಿವಿ ಅವರು ಏನ್ ಹೇಳ್ತಾ ಇದ್ದಾರೆ, ತೆರವುಗೊಳಿಸಬೇಕು ಅಂತ ಹೇಳ್ತಾ ಇದ್ದಾರೆ, ಬಟ್ ಅಲ್ಲಿನ ಜನರು ಏನ್ ಹೇಳ್ತಿದ್ದಾರೆ ಅಂತ? ಮಾನಸ, ಏನು ಇದು ಕಳೆದ ನೋಡಿದ್ರೆ ಏನಂದ್ರೆ ಇಲ್ಲಿರೋ ಮೂರ್ತಿ ಕಟ್ಟೆಯನ್ನು ಸಿಮೆಂಟಿನ ಕಟ್ಟೆಯನ್ನು ಕೂಡ ಕಟ್ಟಿದ್ದು ನೋಡಿದ್ರೆ ಇಂದು ಅಥವಾ ನಿನ್ನೆ ಆಗಿರುವಂತದಲ್ಲ, ಕಳೆದ 3-4 ದಿನಗಳ ಹಿಂದೆ ಒಂದು ಜಗುಲಿ ಕಟ್ಟೆಯನ್ನು ನಿರ್ಮಾಣ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಆದ್ರೆ ಯಾರು ಕೂಡ ಆ ಕಡೆ ಓಡಾಡೋದಕ್ಕೆ ಕೂಡ ಏನಂತಾರೆ ಆಗುವುದಿಲ್ಲ. ಸಾಕಷ್ಟು ಗಿಡ ಗಂಟೆಗಳು ಬೆಳೆದಿತ್ತು ತೋಟದ ಸುತ್ತ, ಹೀಗಾಗಿ ಯಾರಿಗೂ ಗೊತ್ತಾಗಿಲ್ಲ. ಆದ್ರೆ ಇವತ್ತು ಏನೋದು ಒಬ್ಬರಿಂದ ಒಬ್ಬರಿಗೆ ಸುದ್ದಿ ಹರಡುತ್ತೆ. ಸುದ್ದಿ ಹರಡಿದ ತಕ್ಷಣ ಅಂತಂದ್ರೆ ಅಯ್ಯಪ್ಪ ಮಾಲಾಧಾರಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಬರ್ತಾರೆ. ಬೇರೆ ಬೇರೆ ಊರುಗಳಿಂದಲೂ ಕೂಡ ಈಗ ಅಯ್ಯಪ್ಪ ಮಾಲಾಧಾರಿಗಳು ಸ್ಥಳಕ್ಕೆ ಬರ್ತಾ ಇದ್ದು ಈಗೇನಂತಾರೆ ಅಯ್ಯಪ್ಪ ಮೂರ್ತಿಯನ್ನು ನಾವು ರಕ್ಷಣೆ ಮಾಡ್ತೀವಿ ಅನ್ನೋದಕ್ಕೆ ಈಗ ಮಾಲಾಧಾರಿಗಳು ನಿಲ್ತಾ ಇದ್ದಾರೆ. ಮನಸ್ಸು, ಓಕೆ, ಥ್ಯಾಂಕ್ ಯು ಡಿ.ವಿ. ಕಮ್ಮಾರ್. ಮೇಲೆ ಡೀಟೇಲ್ಸ್ ಕೃಷಿ ವಿವಿ ತೋಟದಲ್ಲಿ ಅಯ್ಯಪ್ಪ ಮೂರ್ತಿ ಪ್ರತಿಷ್ಠಾಪನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂರ್ತಿ ತೆರವುಗೊಳಿಸುವುದಕ್ಕೆ ಕೃಷಿ ವಿವಿ ಸಿಬ್ಬಂದಿ ಆಗಮನ ಆಗಿದೆ. ಧಾರವಾಡ ಕೃಷಿ ವಿವಿ ತೋಟಕ್ಕೆ ಜೆಸಿಬಿ ಆಗಮನ ಆಗಿರುವಂತದ್ದು. ಅಯ್ಯಪ್ಪ ಮೂರ್ತಿ ತೆರವು ಮಾಡಬೇಕು ಅಂತ ಹೇಳಿ ಜೆಸಿಬಿ ಎಂಟ್ರಿ ಆಗಿದೆ. ಜೆಸಿಬಿ ಟ್ರ್ಯಾಕ್ಟರ್ ಸಮೇತವಾಗಿ ಸಿಬ್ಬಂದಿ ಆಗಮಿಸಿದ್ದಾರೆ. ತೆರವು ಕಾರ್ಯಕ್ಕೆ ಅಯ್ಯಪ್ಪ ಮಾಲಾಧಾರಿಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಯ್ಯಪ್ಪ ಮಾಲಾಧಾರಿಗಳಿಗೆ ಸ್ಥಳದಲ್ಲಿ ಸೇರಿದಂತಹ ಜನ ಸಾಥ್ ಕೊಟ್ಟಿದ್ದಾರೆ. ಜೆಸಿಬಿ ಸಮೇತವಾಗಿ ವಾಪಸ್ ಆದಂತಹ ಕೃಷಿ ವಿವಿ ಸಿಬ್ಬಂದಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಅಯ್ಯಪ್ಪ ಮೂರ್ತಿ ಪ್ರತಿಷ್ಠಾಪನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಗೊಂದಲ ಉಂಟಾಗಿತ್ತು. ಈ ಸಂದರ್ಭದಲ್ಲಿ ಆ ಮೂರ್ತಿಯನ್ನು ತೆರವುಗೊಳಿಸಬೇಕು ಅಂತ ಹೇಳಿ ಅಲ್ಲಿ ಜೆಸಿಬಿ ಸಮೇತವಾಗಿ ಟ್ರ್ಯಾಕ್ಟರ್ ಎಲ್ಲವೂ ಕೂಡ ಬಂದಿದೆ.
ಆದರೆ ಅದಕ್ಕೆ ಜೆಸಿಬಿ ಸಮೇತ ವಾಪಸ್ ಆಗಿದ್ದಾರೆ ಕೃಷಿ ಸಿಬ್ಬಂದಿ. ಸ್ಥಳದಲ್ಲಿ ಜನರು ಕೂಡ ಒಂದು ರೀತಿಯ ಸಾಥನ್ನ ಕೊಟ್ಟಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಸ್ಥಳದಲ್ಲಿ ಅಲ್ಲಿನ ಜನರು ಕೂಡ ಸೇರಿದ್ದಾರೆ. ಅಯ್ಯಪ್ಪ ಮೂರ್ತಿ ಪ್ರತಿಷ್ಠಾಪನೆ ವಿಚಾರಕ್ಕೆ ಸಂಬಂಧಪಟ್ಟಂತಹ ಅಪ್ಡೇಟ್ ಸಿಗ್ತಾ ಇರುವಂಥದ್ದು. ಅಯ್ಯಪ್ಪ ಮಾಲಾಧಾರಿಗಳು ಕೂಡ ಅಲ್ಲಿ ಇದ್ದಾರೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಡಿ.ವಿ. ಕಮ್ಮಾರ್. ಇವಾಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ. ಯಾಕಾಗಿ ಈಗ ಮಾಲಾಧಾರಿಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ? ಒಂದು ಕಡೆ ಅಯ್ಯಪ್ಪ ಮಾಲಾಧಾರಿಗಳ ವಿರೋಧ, ಒಂದು ಕಡೆ ಅಯ್ಯಪ್ಪ ಮಾಲಾಧಾರಿಗಳಿಗೆ ಅಲ್ಲಿರುವಂತಹ ಜನ ಕೂಡ ಸಾಥನ್ನ ಕೊಡ್ತಾ ಇದ್ದಾರೆ. ಸದ್ಯದ ಸಿಚುವೇಶನ್ ಅನ್ನ ನೋಡ್ತಾ ಇದ್ರೆ ಹೇಗಿದೆ ಅಲ್ಲಿ ಪರಿಸ್ಥಿತಿ? ಡೀಟೇಲ್ಸ್ ಕೊಡ್ತಾ ಹೋಗಿ. ಮಾನಸ ಏನು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿರುವಂತಹ ಒಂದು ಮಾವಿನ ತೋಟ ಏನು ಬರುತ್ತೆ, ಆ ಮಾವಿನ ತೋಟದಲ್ಲಿ ಈ ಒಂದು ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ರೆ ಕಳೆದ 2-3 ದಿನಗಳ ಹಿಂದೆ ರಾತ್ರೋರಾತ್ರಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದ್ದು. ಸಂಪೂರ್ಣವಾಗಿ ನಂತರ 2 ಅಡಿಯಷ್ಟು ಎತ್ತರವಾದ ದೇವರ ಜಗಲಿ ಕಟ್ಟೆಯನ್ನು ಕಟ್ಟಿ ಅದರ ಮೇಲೆ 1 ಅಡಿಯಷ್ಟು ಎತ್ತರದ ಒಂದು ಕಲ್ಲಿನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ರೆ ಶಾಸ್ತ್ರೋಕ್ತವಾಗಿ ಉತ್ತರಕ್ಕೆ ಮುಖ ಮಾಡಿರುವಂತಹ ರೀತಿಯಲ್ಲಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ರು. ಎದುರಿಗೆ ನಾಗದೇವರ ಕಟ್ಟೆಯನ್ನು ಮಾಡಿ ನಾಗದೇವರ ಮೂರ್ತಿಯನ್ನು ಕೂಡ ಪ್ರತಿಷ್ಠಾಪನೆ ಮಾಡಿದ್ರು. ಪ್ರಮುಖವಾಗಿ ಇದೇನು ಧಾರವಾಡ ಬೆಳಗಾವಿ ಮುಖ್ಯ ರಸ್ತೆಗೆ ಹೊಂದಿಕೊಂಡಿದೆ, ಆದ್ರೂ ಕೂಡ ಕೆಳ ಭಾಗದಲ್ಲಿ ಇರುವ ಕಾರಣಕ್ಕೆ ಆರಂಭದಲ್ಲಿ ಯಾರಿಗೂ ಕೂಡ ಕಂಡಿರಲಿಲ್ಲ. ಆದ್ರೆ ಯಾವಾಗ ಇವತ್ತು ಬೆಳಗ್ಗೆ ಕೃಷಿ ವಿಶ್ವವಿದ್ಯಾಲಯ ಸಿಬ್ಬಂದಿಗಳು ಅಲ್ಲಿ ಕೆಲಸಕ್ಕೆ ಬರ್ತಾರೆ, ಬಂದಾಗ ಅದು ಗೊತ್ತಾಗಿತ್ತು. ಅದು ಬಾಯಿಂದ ಬಾಯಿಗೆ ಹರಡಿ ಅಂತ ಸಾಕಷ್ಟು ಜನರಿಗೆ ವಿಷಯ ಗೊತ್ತಾದ ತಕ್ಷಣ ಇವತ್ತು ತಂಡೋಪತಂಡವಾಗಿ ಜನ ಬಂದಿದ್ರು. ಈಗ ಅಯ್ಯಪ್ಪ ಮಾಲಾಧಾರಿ ಒಂದು ವ್ರತ ಇರೋ ಕೂಡ ಹಿನ್ನೆಲೆ ಅಂದ್ರೆ ಅಯ್ಯಪ್ಪ ಮಾಲಾಧಾರಿಗಳು ಕೂಡ ಸಾಕಷ್ಟು ಜನ ಅಲ್ಲಿ ಬಂದಿದ್ರು. ಅಲ್ಲಿ ಬಂದು ಪೂಜೆಯನ್ನು ಸಲ್ಲಿಸುವ ಮೂಲಕ ಏನಂತಾರೆ ತಮ್ಮ ಭಕ್ತಿಯನ್ನು ಸಮರ್ಪಿಸ್ತಾ ಇದ್ರು. ಅದನ್ನ ಸಾಕಷ್ಟು ಜನ ಕೂಡ ಸೇರಿದ್ರು. ಆದ್ರೆ ಇದೇನದು ಕೃಷಿ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತ ಒಂದು ಜಾಗ ಇದೆ. ಹೀಗಾಗಿರೋದ್ರ ಆ ಸಂಸ್ಥೆಗೆ ಸಂಬಂಧಪಟ್ಟಿರೋ ಜಾಗ ಇರೋ ಏನಂದ್ರೆ ಯಾವುದೇ ಅನುಮತಿ ಇಲ್ಲದೆ ಇದನ್ನು ಅಪರಿಚಿತರು ಮಾಡಿರೋ ಹಿನ್ನೆಲೆ ಅಂತಂದ್ರೆ ತಮ್ಮ ಕ್ಯಾಂಪಸ್ ನಲ್ಲಿ ಇರುವಂತಹ ಈ ಮೂರ್ತಿಯನ್ನು ತೆರವುಗೊಳಿಸಬೇಕನ್ನೋದಕ್ಕೆ ಕೃಷಿ ವಿಶ್ವವಿದ್ಯಾಲಯ ಒಂದು ನಿರ್ಣಯ ಕೈಗೊಂಡು ಅಂದ್ರೆ ಸಿಬ್ಬಂದಿಯನ್ನು ಕಳಿಸಿಕೊಟ್ಟಿತ್ತು. ಜೆಸಿಬಿ ಮತ್ತು ಟ್ರ್ಯಾಕ್ಟರ್ ಸಮೇತ ಏನು ಸಿಬ್ಬಂದಿ ಬಂದಿದ್ರು. ಈ ಸಂದರ್ಭದಲ್ಲಿ ಅಲ್ಲಿರುವಂತಹ ಅಯ್ಯಪ್ಪ ಮಾಲಾಧಾರಿಗಳು ಆ ಒಂದು ಜೆಸಿಬಿಗೆ ಅಡ್ಡ ಹಾಕಿದ್ರು. ಅದಕ್ಕೆ ಸ್ಥಳೀಯ ಜನ ಸೇರಿದ್ರು. ಜನರು ಕೂಡ ಒಂದು ದೊಡ್ಡಕ್ಕೆ ಈಗಾಗಲೇ ನಂತರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಇದನ್ನು ಯಾವುದೇ ರೀತಿಯ ತೆರವುಗೊಳಿಸಬಾರ್ದು, ಇಲ್ಲೇ ದೇವಸ್ಥಾನ ನಿರ್ಮಿಸಬೇಕು, ಇಲ್ಲಿರುವಂತಹ ಮೂರ್ತಿಯನ್ನು ಹಾಗೆ ಬಿಟ್ಬಿಡ್ಬೇಕು, ಇದನ್ನ ದೇವಸ್ಥಾನವಾಗಿ ಮಾರ್ಪಡಿಸಬೇಕು ಅನ್ನೋ ಆಗ್ರಹವನ್ನ ಸ್ಥಳೀಯರು ಮಾಡ್ತಾ ಇದ್ದು. ಇದಕ್ಕೆ ಮುಂದೆ ಏನಂತಂದ್ರೆ ಕೃಷಿ ವಿಶ್ವವಿದ್ಯಾಲಯ ಯಾವ ನಿರ್ಣಯ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ನೋಡಬೇಕಾಗಿದೆ. ಜೊತೆಗೆ ನಂತರ ಸಾಕಷ್ಟು ಅಯ್ಯಪ್ಪ ಮಾಲಾಧಾರಿಗಳು ಸೇರಿದ್ದು ಸಂಪೂರ್ಣವಾಗಿ ಮೂರ್ತಿಯ ಕಟ್ಟೆಯನ್ನು ಸುತ್ತುವರೆದುಕೊಂಡ ನಂತರ ರಕ್ಷಣೆ ಮಾಡೋದಕ್ಕೆ ಈಗ ಅಯ್ಯಪ್ಪ ಮಾಲಾಧಾರಿಗಳು ಮುಂದಾಗಿದ್ದಾರೆ. ಮಾನಸ, ಡಿ.ವಿ. ಕಮ್ಮಾರ್, ಇದು ಅಲ್ಲಿರುವಂತಹ ಜನರ ಗಮನಕ್ಕೆ ಯಾವಾಗ ಬಂತು? ಈ ಅಯ್ಯಪ್ಪ ಮಾಲಾಧಾರಿಗಳ ಗಮನಕ್ಕೆ ಯಾವಾಗ ಬಂತು? ಜೊತೆಗೆ ಅಲ್ಲಿನ ಕೃಷಿ ವಿವಿ ಅವರು ಏನ್ ಹೇಳ್ತಾ ಇದ್ದಾರೆ, ತೆರವುಗೊಳಿಸಬೇಕು ಅಂತ ಹೇಳ್ತಾ ಇದ್ದಾರೆ, ಬಟ್ ಅಲ್ಲಿನ ಜನರು ಏನ್ ಹೇಳ್ತಿದ್ದಾರೆ ಅಂತ? ಮಾನಸ, ಏನು ಇದು ಕಳೆದ ನೋಡಿದ್ರೆ ಏನಂದ್ರೆ ಇಲ್ಲಿರೋ ಮೂರ್ತಿ ಕಟ್ಟೆಯನ್ನು ಸಿಮೆಂಟಿನ ಕಟ್ಟೆಯನ್ನು ಕೂಡ ಕಟ್ಟಿದ್ದು ನೋಡಿದ್ರೆ ಇಂದು ಅಥವಾ ನಿನ್ನೆ ಆಗಿರುವಂತದಲ್ಲ, ಕಳೆದ 3-4 ದಿನಗಳ ಹಿಂದೆನೇ ಒಂದು ಜಗುಲಿ ಕಟ್ಟೆಯನ್ನು ನಿರ್ಮಾಣ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಆದ್ರೆ ಯಾರು ಕೂಡ ಆ ಕಡೆ ಓಡಾಡೋದಕ್ಕೆ ಕೂಡ ಏನಂತಾರೆ ಆಗುವುದಿಲ್ಲ. ಸಾಕಷ್ಟು ಗಿಡ ಗಂಟೆಗಳು ಬೆಳೆದಿತ್ತು ತೋಟದ ಸುತ್ತ. ಹೀಗಾಗಿ ಯಾರಿಗೂ ಗೊತ್ತಾಗಿಲ್ಲ. ಇವತ್ತು ಏನೋದು ಒಬ್ಬರಿಂದ ಒಬ್ಬರಿಗೆ ಸುದ್ದಿ ಹರಡುತ್ತೆ. ಸುದ್ದಿ ಹರಡಿದ ತಕ್ಷಣ ಅಂತಂದ್ರೆ ಅಯ್ಯಪ್ಪ ಮಾಲಾಧಾರಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಬರ್ತಾರೆ. ಬೇರೆ ಬೇರೆ ಊರುಗಳಿಂದಲೂ ಕೂಡ ಈಗ ಅಯ್ಯಪ್ಪ ಮಾಲಾಧಾರಿಗಳು ಸ್ಥಳಕ್ಕೆ ಬರ್ತಾ ಇದ್ದು ಈಗೇನಂತಾರೆ ಅಯ್ಯಪ್ಪ ಮೂರ್ತಿಯನ್ನು ನಾವು ರಕ್ಷಣೆ ಮಾಡ್ತೀವಿ ಅನ್ನೋದಕ್ಕೆ ಈಗ ಮಾಲಾಧಾರಿಗಳು ನಿಲ್ತಾ ಇದ್ದಾರೆ. ಮನಸ್ಸು. ಓಕೆ, ಥ್ಯಾಂಕ್ ಯು ಡಿ.ವಿ. ಕಮ್ಮಾರ್, ಮೇಲೆ ಡೀಟೇಲ್ಸ್.